ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಶ್ರೋತೃಗಳಿಗೆ ಶ್ರೀಮದ್ ದೇವಿ ಭಾಗವತದಲ್ಲಿ ದೀಕ್ಷಾ ವಿಧಿ ಎಂಬ ಕಥಾಭಾಗಕ್ಕೆ ಸ್ವಾಗತ. ನಾರದರು ಹೇಳಿದರು, ಭಗವನ್, ನಾನು ಗಾಯತ್ರಿ ದೇವಿಯ ಸಹಸ್ರನಾಮ ಎಂಬ ವಿಲಕ್ಷಣ ಫಲವನ್ನು ಕರುಣಿಸುವ, ಸಾಕಷ್ಟು ಭಾಗ್ಯಶಾಲಿಯಾಗಿಸುವ, ಉನ್ನತಿಯ ಶಿಖರಕ್ಕೆ ಏರಿಸುವ ಸ್ತೋತ್ರವನ್ನು ಕೇಳಿದೆ. ಈಗ ನಾನು ದೀಕ್ಷೆಯ ಉತ್ತಮ ಲಕ್ಷಣವನ್ನು ಕೇಳಲು ಬಯಸುವೆನು. ಇದರಿಂದ ದೇವಿ ಮಂತ್ರದ ಜಪ ಮಾಡುವ ಅಧಿಕಾರ ಪುರುಷನಿಗೆ ಪ್ರಾಪ್ತವಾಗುತ್ತದೆ. ಆದ್ದರಿಂದ ಪ್ರಭು, ಸಾಮಾನ್ಯ ವಿಧಿಯಿಂದ ಇದೆಲ್ಲ ಪ್ರಸಂಗವನ್ನು ತಿಳಿಸುವ ಕೃಪೆ ಮಾಡಿರಿ. ಭಗವಾನ್ ನಾರಾಯಣನು ಹೇಳುತ್ತಾನೆ, ನಾರದ, ಪುಣ್ಯಾತ್ಮರಾದ ಶಿಷ್ಟ ಪುರುಷರು ದೀಕ್ಷೆಯನ್ನು ಪಡೆಯುವ ವಿಧಾನವನ್ನು ಹೇಳುವೆನು ಕೇಳು. ಇದರಿಂದ ಅವರು ದೇವತಾ, ಅಗ್ನಿ, ಗುರುವಿನ ಪೂಜೆಯ ಅಧಿಕಾರಿಗಳಾಗುತ್ತಾರೆ. ದಿವ್ಯ ಜ್ಞಾನವನ್ನು ಕರುಣಿಸುವ ಹಾಗೂ ಪಾಪಗಳನ್ನು ಧ್ವಂಸ ಮಾಡಲು ಮುಖ್ಯ ಕಾರಣವನ್ನು ದೀಕ್ಷಾ ಎಂದು ಹೇಳುತ್ತಾರೆ. ಹೀಗೆ ವೇದ ಮಂತ್ರಗಳ ಪಾರಂಗತ ವಿದ್ವಾಂಸರು ಹೇಳುತ್ತಾರೆ. ಆದ್ದರಿಂದ ದೀಕ್ಷೆಯನ್ನು ಪಡೆಯುವುದು ಪರಮ ಅವಶ್ಯಕವಾಗಿದೆ. ಏಕೆಂದರೆ ಇದರಿಂದ ಬಹಳಷ್ಟು ಫಲಗಳು ಪ್ರಾಪ್ತವಾಗುತ್ತವೆ. ಆದರೆ ಇದರಲ್ಲಿ ಗುರು ಮತ್ತು ಶಿಷ್ಯರ ಶುದ್ಧಿಯು ಅತ್ಯಂತ ಅವಶ್ಯಕವಾಗಿದೆ. ಗುರುವು ಪ್ರಾತಃ ಕಾಲದ ಸಂಪೂರ್ಣ ಕೃತ್ಯಗಳನ್ನು ವಿಧಿವತ್ತಾಗಿ ಪೂರೈಸಿ ವಿಧಿವಿಧಾನದೊಂದಿಗೆ ಸ್ನಾನ ಮತ್ತು ಸಂಧ್ಯಾದಿ ಎಲ್ಲ ಕಾರ್ಯಗಳನ್ನು ಚೆನ್ನಾಗಿ ಮಾಡಬೇಕು. ಯಜ್ಞ ಮಂಟಪಕ್ಕೆ ಹೋಗಿ ಒಂದು ಶ್ರೇಷ್ಠ ಆಸನದಲ್ಲಿ ಕುಳಿತುಕೊಳ್ಳಬೇಕು. ಆಚಮನ ಪ್ರಾಣಾಯಾಮ ಮಾಡಿದ ಬಳಿಕ ಗಂಧ ಪುಷ್ಪಿತ ಮಿಶ್ರಿತ ಜಲವನ್ನು ಓಂ ಫಟ್ ಈ ಅಸ್ತ್ರ ಮಂತ್ರವನ್ನು 7 ಬಾರಿ ಹೇಳಿ ಅಭಿಮಂತ್ರಿಸಬೇಕು. ಓಂ ಫಟ್ ಈ ಮಂತ್ರವನ್ನು ಉಚ್ಚರಿಸುತ್ತಾ ಆ ಅಭಿಮಂತ್ರಿತ ಜಲದಿಂದ ಎಲ್ಲ ದ್ವಾರಗಳನ್ನು ಹಾಗೂ ಪೂಜಾ ಸಾಮಗ್ರಿಯನ್ನು ಪ್ರೋಕ್ಷಿಸಬೇಕು. ಬಾಗಿಲಿನ ಮೇಲ್ಗಡೆ ಒಂದು ಕಡೆ ಗಣಪತಿಯನ್ನು, ಮಧ್ಯದಲ್ಲಿ ಭಗವತಿ ಲಕ್ಷ್ಮಿಯನ್ನು, ಇನ್ನೊಂದೆಡೆ ಸರಸ್ವತಿಯನ್ನು ಪೂಜಿಸಬೇಕು. ನಾಮ ಮಂತ್ರಗಳಿಂದ ಗಂಧ ಪುಷ್ಪಾದಿಗಳಿಂದ ಪೂಜಿಸಬೇಕು. ದ್ವಾರದ ದಕ್ಷಿಣದಲ್ಲಿ ಭಗವತಿ ಗಂಗೆ ಮತ್ತು ಗಣಪತಿಯನ್ನು ಹಾಗೂ ವಾಮಭಾಗದಲ್ಲಿ ಕ್ಷೇತ್ರಪಾಲ ಮತ್ತು ಸೂರ್ಯತನಯ ಯಮುನೆಯನ್ನು ಪೂಜಿಸಬೇಕು. ಹೊಸ್ತಿಲಿನ ಮೇಲೆ ಓಂ ಫಟ್ ಎಂದು ಉಚ್ಚರಿಸಿ ಅಸ್ತ್ರ ದೇವತೆಯನ್ನು ಪೂಜಿಸಬೇಕು. ಅದೆಲ್ಲವೂ ದೇವಿ ಮಯವಾಗಿದೆ ಎಂದು ಎಲ್ಲೆಡೆ ಭಾವಿಸಬೇಕು. ಈ ಅಸ್ತ್ರ ಮಂತ್ರದ ಜಪದಿಂದ ದೈವಿ ವಿಘ್ನಗಳನ್ನು ಕಿತ್ತು ಹಾಕಿ ಪಾದಾಘಾತದಿಂದ ಅಂತರಿಕ್ಷ ಮತ್ತು ಭೂತಳದ ವಿಘ್ನಗಳನ್ನು ದೂರ ಮಾಡಿರಿ. ಚೌಕಟ್ಟಿನ ಎಡದ ಮರವನ್ನು ಸ್ಪರ್ಶಿಸಿ ಬಲಗಾಲನ್ನು ಮುಂದೆ ಇಟ್ಟು ಮಂಟಪವನ್ನು ಪ್ರವೇಶಿಸಬೇಕು. ಒಳಗೆ ಹೋಗಿ ನೀರಿನ ಕಲಶವನ್ನು ಎರಿಸಬೇಕು. ಅನಂತರ ಸಾಮಾನ್ಯ ವಿಧಿಯಿಂದ ವಾಸ್ತು ದೇವತೆಗೆ ಅರ್ಘ್ಯವನ್ನು ಕೊಡಬೇಕು. ನೈಋತ್ಯ ದಿಕ್ಕಿನಲ್ಲಿ ಗಂಧ, ಪುಷ್ಪ, ಅಕ್ಷತಾದಿ ವಸ್ತುಗಳಿಂದ ಆ ಅರ್ಘ್ಯ ಜಲದಿಂದ ವಾಸ್ತುವಿನ ಸ್ವಾಮಿ ಪದ್ಮಯೋನಿ ಬ್ರಹ್ಮದೇವರನ್ನು ಪೂಜಿಸಬೇಕು. ಬಳಿಕ ಉಳಿದ ಆ ಅರ್ಘ್ಯ ಜಲದಿಂದ ಪಂಚಗವ್ಯವನ್ನು ಮಾಡಬೇಕು. ಗುರುಗಳು ಆ ಜಲದಿಂದ ತೋರಣದಿಂದ ಹಿಡಿದು ಸ್ತಂಭ ಪರ್ಯಂತ ಸಂಪೂರ್ಣ ಮಂಟಪವನ್ನು ಪ್ರೋಕ್ಷಣ ಮಾಡಬೇಕು. ಆಗ ಇದೆಲ್ಲವೂ ದೇವಿ ಮಯವಾಗಿದೆ ಎಂದು ಮನಸ್ಸಿನಲ್ಲಿ ಭಾವಿಸಬೇಕು. ಇಂದ ಮೂಲ ಮಂತ್ರವನ್ನು ಜಪಿಸುತ್ತಾ ಓಂ ಫಟ್ ಈ ಮಂತ್ರವನ್ನು ಉಚ್ಚರಿಸಿ ಪ್ರೋಕ್ಷಿಸುವ ನಿಯಮವಿದೆ. ಶರಮಂತ್ರ ಅರ್ಥಾತ್ ಓಂ ಫಟ್ ಉಚ್ಚರಿಸಿ ಪೃಥ್ವಿಯನ್ನು ತಾಡನ ಮಾಡಿದ ಬಳಿಕ ಓಂ ಹೂಂ ಈ ಮಂತ್ರವನ್ನು ಹೇಳಿ ಅದರ ಮೇಲೆ ಜಲವನ್ನು ಪ್ರೋಕ್ಷಿಸಬೇಕು. ಧೂಪವನ್ನು ಉರಿಸಿ ವಿಘ್ನ ಶಾಂತಿಗಾಗಿ ಜಲ, ಚಂದನ, ಅಕ್ಷತೆ, ದೂರ್ವೆ, ಭಸ್ಮ ಮೊದಲಾದ ವಸ್ತುಗಳನ್ನು ಚೆಲ್ಲಬೇಕು. ದರ್ಬೆಯ ಕೂರ್ಚದಿಂದ ಆ ಸ್ಥಾನವನ್ನು ಪ್ರೋಕ್ಷಿಸಬೇಕು. ಮುನಿಯೇ, ಆ ದ್ರವ್ಯಗಳನ್ನು ಈಶಾನ ದಿಶೆಯಲ್ಲಿ ಒಂದು ಜಾಗದಲ್ಲಿ ಎರಿಸಬೇಕು. ಇದಾದ ಬಳಿಕ ಪುಣ್ಯಾಹ ವಾಚನ ಮಾಡಿ ಬಡವರಿಗೆ ಮತ್ತು ನಿರಾಶ್ರಿತರನ್ನು ಸಂತುಷ್ಟಗೊಳಿಸುವ ಪ್ರಯತ್ನ ಮಾಡಬೇಕು. ಬಳಿಕ ಗುರುವನ್ನು ವಂದಿಸಿ ಪೂರ್ವಾಭಿಮುಖವಾಗಿ ಕೋಮಲ ಆಸನದಲ್ಲಿ ಕುಳಿತುಕೊಳ್ಳಬೇಕು. ಮತ್ತೆ ಪಡೆಯುವ ಮಂತ್ರ ದೇವತೆಯನ್ನು ವಿಧಿವತ್ತಾಗಿ ಧ್ಯಾನ ಮಾಡಬೇಕು. 11ನೆಯ ಸ್ಕಂಧದಲ್ಲಿ ತಿಳಿಸಿದಂತೆ ಮೊದಲಿಗೆ ಭೂತಶುದ್ಧಿ ಆದಿ ಕ್ರಿಯೆಗಳನ್ನು ಮಾಡಿಕೊಳ್ಳಬೇಕು. ಮುನಿಯೇ, ಮತ್ತೆ ಪಡೆಯುವ ಮಂತ್ರದ ಋಷ್ಯಾದಿ ನ್ಯಾಸ ಮಾಡಿಕೊಳ್ಳಬೇಕು. ಮಸ್ತಕದಲ್ಲಿ ಮಂತ್ರದ ಮುನಿಯನ್ನು
ಮುಖದಲ್ಲಿ ಛಂದಸ್ಸನ್ನು, ಹೃದಯ ಕಮಲದಲ್ಲಿ ದೇವತೆಯನ್ನು, ಗುಹ್ಯದಲ್ಲಿ ಬೀಜವನ್ನು, ಕಾಲುಗಳಲ್ಲಿ ಶಕ್ತಿಯನ್ನು ನ್ಯಾಸ ಮಾಡಿ 3 ಬಾರಿ ಚಪ್ಪಾಳೆ ತಟ್ಟಬೇಕು. ಮತ್ತೆ 3 ಚಿಟಿಕೆ ಬಾರಿಸಿ ದಿಗ್ಬಂಧನ ಮಾಡಬೇಕು. ಅನಂತರ ಪ್ರಾಣಾಯಾಮ ಮಾಡಿ ಮೂಲ ಮಂತ್ರವನ್ನು ಸ್ಮರಿಸುತ್ತಾ ತನ್ನ ಶರೀರದಲ್ಲಿ ಮಾತೃಕಾನ್ಯಾಸವನ್ನು ಮಾಡಬೇಕು. ಅದರ ವಿಧಿಯನ್ನು ಹೀಗೆ ಹೇಳಲಾಗಿದೆ. ಮುನಿಯೇ, ಮಂತ್ರಜ್ಞ ಪುರುಷನು ಓಂ ನಮಃ ಎಂದು ಉಚ್ಚರಿಸಿ ತನ್ನ ಶಿರದಲ್ಲಿ ಮಾತೃಕೆಯ ನ್ಯಾಸ ಮಾಡಬೇಕು. ಹೀಗೆಯೇ ಸರ್ವಾಂಗದಲ್ಲಿ ನ್ಯಾಸ ಮಾಡಬೇಕು. ಶ್ರೇಷ್ಠ ಪುರುಷನು ಪಡೆಯುವ ಮೂಲ ಮಂತ್ರದಿಂದ ಕರನ್ಯಾಸ, ಹೃದಯಾದಿ ನ್ಯಾಸವನ್ನು ಕ್ರಮವಾಗಿ ಷಡಂಗ ನ್ಯಾಸ ಮಾಡಬೇಕು. ನಮಃ, ಸ್ವಾಹ, ವಷಟ್, ಓಂ, ಔಷಟ್ ಮತ್ತು ಈ ಪದಗಳೊಂದಿಗೆ ಓಂ ಹಚ್ಚುವುದರಿಂದ ಇವು ಮಂತ್ರ ರೂಪವಾಗಿ ಪರಿಣತನಾಗುತ್ತದೆ. ಇದೇ 6 ಮಂತ್ರಗಳಿಂದ ಷಡಂಗ ನ್ಯಾಸ ಮಾಡಬೇಕು. ಅನಂತರ ಮಂತ್ರದ ವರ್ಣಗಳನ್ನು ಆಯಾ ಕಲ್ಪಿತ ಸ್ಥಾನಗಳಲ್ಲಿ ನ್ಯಾಸ ಮಾಡಬೇಕು. ಹೀಗೆ ನ್ಯಾಸದ ವಿಧಿಯನ್ನು ಹೇಳಲಾಯಿತು. ಮುನಿಯೇ, ಅನಂತರ ತನ್ನ ಶರೀರದಲ್ಲಿ ಒಂದು ಪವಿತ್ರ ಆಸನವಿದೆ ಎಂದು ಭಾವಿಸಬೇಕು. ಇದರ ದಕ್ಷಿಣದಲ್ಲಿ ಧರ್ಮ, ವಾಮ ಭಾಗದಲ್ಲಿ ಜ್ಞಾನ, ಬಲ ಊರುವಿನಲ್ಲಿ ವೈರಾಗ್ಯ, ಎಡ ಊರುವಿನಲ್ಲಿ ಐಶ್ವರ್ಯ ಮತ್ತು ಮುಖ ದೇಶದಲ್ಲಿ ಅಧರ್ಮ ವಿರಾಜಿಸುತ್ತಿವೆ. ಹೀಗೆ ಚಿಂತನೆ ಮಾಡಿ ಮತ್ತೆ ಎಡಪಾರ್ಶ್ವ ನಾಭಿಸ್ಥಾನ ಹಾಗೂ ಬಲಪಾರ್ಶ್ವದಲ್ಲಿ ಧರ್ಮ, ಜ್ಞಾನ, ವೈರಾಗ್ಯ, ಐಶ್ವರ್ಯ ಇವುಗಳ ಹೆಸರಿನೊಂದಿಗೆ ನಮಃ ಹಚ್ಚಿ, ಅರ್ಥಾತ್ ಓಂ ಅಧರ್ಮಾಯ ನಮಃ, ಓಂ ಅಧರ್ಮಾಯ ನಮಃ, ಅಜ್ಞಾನಾಯ ನಮಃ, ಅವೈರಾಗ್ಯಾಯ ನಮಃ, ಅನೈಶ್ವರ್ಯಾಯ ನಮಃ ಹೀಗೆ ಉಚ್ಚರಿಸಿ ಇವನ್ನು ನ್ಯಾಸ ಮಾಡಬೇಕು. ಮುನಿವರ್ಯ, ಶರೀರದಲ್ಲಿ ಕಲ್ಪಿತ ಆಸನದ ವಿಷಯದಲ್ಲಿ ಒಂದು ಸುಂದರ ಮಂಚವಾಗಿದೆ ಎಂದು ಭಾವಿಸಬೇಕು. ಇದರ 4 ಕಾಲುಗಳು ಅಧರ್ಮವೆಂದು ಹೇಳಲಾಗಿದೆ. ಶರೀರಮಯ ಪರ್ಯಂಕದ 4 ಕಾಲುಗಳು ಅಧರ್ಮಮಯವಾಗಿದೆ ಎಂದು ಶ್ರೇಷ್ಠ ಮುನಿಗಳ ಮಾತಾಗಿದೆ. ಅನಂತರ ಇದರ ಮಧ್ಯದಲ್ಲಿ ಹೃದಯವಿದೆ ಮತ್ತು ಈ ಹೃದಯವು ಅತ್ಯಂತ ಸುಕೋಮಲ ಸ್ಥಾನವಾಗಿದೆ ಎಂದು ಭಾವಿಸಬೇಕು. ಇದರ ಮೇಲೆ ಭಗವಾನ್ ಅನಂತನು ವಿರಾಜಿಸುತ್ತಿರುವನು. ಪಂಚಮಯ ವಿಮಲ ಕಮಲವನ್ನು ಚಿಂತಿಸಿ ಅದರ ಮೇಲೆ ಸೂರ್ಯ, ಚಂದ್ರ, ಅಗ್ನಿ ಇವರನ್ನು ಮಂತ್ರೋಚ್ಚಾರ ಪೂರ್ವಕ ಕಲಾಯುಕ್ತ ನ್ಯಾಸ ಮಾಡಬೇಕು. ಕಲೆಗಳ ಸಂಕ್ಷಿಪ್ತ ಪರಿಚಯವನ್ನು ಹೇಳುತ್ತೇನೆ. ಸೂರ್ಯನ 12, ಚಂದ್ರನ 16, ಅಗ್ನಿಯ 10 ಕಲೆಗಳೆಂದು ಹೇಳಲಾಗಿದೆ. ಆ ಕಲೆಗಳೊಂದಿಗೆ ಅವರನ್ನು ಸ್ಮರಿಸಬೇಕು. ಅದರ ಮೇಲೆ ಸತ್ವ, ರಜ, ತಮ ಇವನ್ನು ನ್ಯಾಸ ಮಾಡಬೇಕು. ಮತ್ತೆ ಆ ಪೀಠದ 4 ಕಡೆಗಳಲ್ಲಿ ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ ಇವನ್ನು ವಿದ್ವಾಂಸರು ನ್ಯಾಸ ಮಾಡಬೇಕು. ಹೀಗೆ ಪೀಠವನ್ನು ಕಲ್ಪಿಸಬೇಕು. ಅನಂತರ ಸಾಧಕರನ್ನು ಓಂ ಅಮುಕಾಸನಾಯ ನಮಃ ಈ ಮಂತ್ರವನ್ನು ಹೇಳಿ ಶರೀರ ರೂಪಿ ಆಸನದ ಪೂಜೆ ಮಾಡಬೇಕು. ಜೊತೆಗೆ ಆ ಆಸನದಲ್ಲಿ ಭಗವತಿ ಜಗದಂಬೆಯನ್ನು ಧ್ಯಾನಿಸಬೇಕು. ಕಲ್ಪೋಕ್ತ ವಿಧಿಯಿಂದ ಪಡೆಯುವ ಮಂತ್ರದ ದೇವತೆಯನ್ನು ಮಾನಸಿಕ ಉಪಚಾರಗಳಿಂದ ವಿಧಿವತ್ತಾಗಿ ಪೂಜಿಸಬೇಕು. ಮತ್ತೆ ಭಗವತಿಯು ಪರಮ ಪ್ರಸನ್ನಳಾಗುವ ಮುದ್ರೆಗಳನ್ನು ಪ್ರದರ್ಶಿಸಬೇಕು. ಭಗವಾನ್ ನಾರಾಯಣನು ಹೇಳುತ್ತಾನೆ, ನಾರದ, ಇದಾದ ಬಳಿಕ ತನ್ನ ವಾಮಭಾಗ ಅಗ್ರ ದೇಶದಲ್ಲಿ ಷಟ್ಕೋಣ ಚಕ್ರದ ಮೇಲೆ ಒಂದು ವರ್ತುಲಾಕಾರ ಚಕ್ರ ಮಾಡಬೇಕು. ಅದರ ಮೇಲೆ ಚಂದನದಿಂದ ಚತುಷ್ಕೋಣ ಮಂಡಲ ಬರೆಯಬೇಕು. ಮತ್ತೆ ಷಟ್ಕೋಣದ ಮಧ್ಯದಲ್ಲಿ ತ್ರಿಕೋಣವನ್ನು ಉಲ್ಲೇಖಿಸಿ ಶಂಖ ಮುದ್ರೆಯನ್ನು ಪ್ರದರ್ಶಿಸಬೇಕು. 6 ಕೋಣಗಳಲ್ಲಿ 6 ಅಂಗಗಳನ್ನು ಪುಷ್ಪಾದಿಗಳಿಂದ ಪೂಜೆ ಮಾಡಬೇಕು. ಮುನಿವರನೇ, ಅಗ್ನಿಯೇ ಆದಿ ಕೋಣಗಳಲ್ಲಿ 6 ಅಂಗಗಳನ್ನು ಅರ್ಚಿಸಬೇಕು. ಬಳಿಕ ಶಂಖವನ್ನಿಡುವ ಪಾತ್ರವನ್ನೆತ್ತಿಕೊಂಡು ಓಂ ಎಂಬ ಅಸ್ತ್ರ ಮಂತ್ರಗಳಿಂದ ಪ್ರೋಕ್ಷಿಸಿ ಆ ಮಂಡಲದಲ್ಲಿ ಸ್ಥಾಪಿಸಬೇಕು. ಓಂ ಮಂ ವನ್ಹಿ ಮಂಡಲಾಯ ನಮಃ ಎಂದು ಹೇಳಿ ಮತ್ತೆ ದಶಕಲಾತ್ಮನೆ ಅಮುಕ ದೇವ್ಯ ಅರ್ಘ್ಯಪಾತ್ರ ಸ್ಥಾನಾಯ ನಮಃ ಇದನ್ನು ಉಚ್ಚರಿಸಿ ವಿದ್ವಾಂಸರು ಶಂಖದ ಆಧಾರವನ್ನು ಸ್ಥಾಪಿಸಬೇಕು. ಸ್ಥಾಪನೆಗೆ ಇದೇ ಮಂತ್ರವಾಗಿದೆ. ಆಧಾರ ದೇಶದಲ್ಲಿ ಪೂರ್ವದಿಂದ ಪ್ರಾರಂಭಿಸಿ ದಕ್ಷಿಣದ ಕ್ರಮದಿಂದ ಮಂಡಲದಲ್ಲಿ ವಾಸಿಸುವ 10 ಕಲೆಗಳನ್ನು ಪೂಜಿಸಬೇಕು. ಅನಂತರ ಮೂಲ ಮಂತ್ರದಿಂದ ಪ್ರೋಕ್ಷಿತ ಉತ್ತಮ ಮೂಲ ಮಂತ್ರವನ್ನು ಸ್ಮರಿಸುತ್ತಾ ಆ ಆಧಾರದ ಮೇಲೆ ಇಡಬೇಕು. ಓಂ ಸೂರ್ಯಮಂಡಲಾಯ ನಮಃ ಎಂದು ಹೇಳಿ
ದ್ವಾದಶಾಂತೆ ಕಲಾತ್ಮನೆ ಅಮುಕ ದೇವ್ಯರ್ಘ್ಯ ಪಾತ್ರಾಯ ನಮಃ ಎಂದು ಉಚ್ಚರಿಸಬೇಕು. ಮತ್ತೆ ಓಂ ಶಂ ಶಂಖಾಯ ನಮಃ ಈ ಪದವನ್ನು ಹೇಳಿ ಇದರಿಂದ ಶಂಖವನ್ನು ಪ್ರೋಕ್ಷಿಸಬೇಕು. ಮತ್ತೆ ಆ ಶಂಖದಲ್ಲಿ ದ್ವಾದಶಾದಿತ್ಯರನ್ನು ಪೂಜಿಸಬೇಕು. ಸೂರ್ಯನಿಗೆ ತಪನಿ ಆದಿ 12 ಕಲೆಗಳಿವೆ. ಇವನ್ನು ಕ್ರಮವಾಗಿ ಅರ್ಚಿಸಬೇಕು. ಮತ್ತೆ ಮೂಲ ಮಂತ್ರ ಮತ್ತು ವಿಲೋಮ ಮಾತೃಕೆಗಳನ್ನು ಉಚ್ಚರಿಸಬೇಕು. ಬಳಿಕ ನೀರಿನಿಂದ ಶಂಖವನ್ನು ತುಂಬಬೇಕು. ಅದರಲ್ಲಿ ಚಂದ್ರನ ಕಲೆಗಳನ್ನು ನ್ಯಾಸ ಮಾಡಬೇಕು. ಓಂ ಸೋಮಮಂಡಲಾಯ ಷೋಡಶ ಕಲಾತ್ಮನೆ ಅಮುಕಾರ್ಘ್ಯ ಮೃತಾಯ ಹೃದಯಾಯ ನಮಃ ಈ ಮಂತ್ರದ ರೂಪವನ್ನು ಹೇಳಲಾಗಿದೆ. ಹೀಗೆ ಮಂತ್ರದ ರೂಪವನ್ನು ಹೇಳಲಾಗಿದೆ. ಈ ಮಂತ್ರವನ್ನು ಹೇಳಿ ಅಂಕುಶ ಮುದ್ರೆಯಿಂದ ಜಲದ ಪೂಜೆ ಮಾಡಬೇಕು. ಅಲ್ಲೇ ತೀರ್ಥಗಳನ್ನು ಆವಾಹಿಸಿ 8 ಬಾರಿ ಈ ಮನುಪ್ರೋಕ್ತ ಮಂತ್ರವನ್ನು ಜಪಿಸಬೇಕು. ಮತ್ತೆ ಜಲದಲ್ಲಿ ಷಡಂಗ ನ್ಯಾಸ ಮಾಡಿ ಹೃದಯಾಯ ನಮಃ ಈ ಮಂತ್ರದಿಂದ ಜಲದ ಪೂಜೆ ಮಾಡಬೇಕು. ಅನಂತರ 8 ಬಾರಿ ಮೂಲ ಮಂತ್ರವನ್ನು ಜಪಿಸಿ ವತ್ಸ್ಯ ಮುದ್ರೆಯಿಂದ ಮುಚ್ಚಿ ಬಳಿಕ ದಕ್ಷಿಣ ಭಾಗದಲ್ಲಿ ಶಂಖದ ಪ್ರೋಕ್ಷಣೆಯನ್ನು ಇಡಬೇಕು. ಶಂಖದಿಂದ ಸ್ವಲ್ಪ ಜಲವನ್ನು ಎತ್ತಿಕೊಂಡು ಅದರಿಂದ ಎಲ್ಲೆಡೆ ಪ್ರೋಕ್ಷಿಸಬೇಕು. ಪೂಜೆಯ ಸಾಮಗ್ರಿ ಮತ್ತು ಶರೀರವನ್ನು ಅದೇ ಜಲದಿಂದ ಪ್ರೋಕ್ಷಿಸಿಕೊಳ್ಳಬೇಕು. ಅನಂತರ ಪರಮ ಶುದ್ಧಿಯ ಕಲ್ಪನೆ ಮಾಡಬೇಕು. ಭಗವಾನ್ ನಾರಾಯಣನು ಹೇಳುತ್ತಾನೆ, ನಾರದ, ಅನಂತರ ತನ್ನ ಎದುರಿನ ವೇದಿಕೆಯ ಮೇಲೆ ಸರ್ವತೋ ಭದ್ರ ಮಂಡಲ ಬರೆದು ಅದರ ಚೌಕಗಳಲ್ಲಿ ತೊಗರಿಬೇಳೆ, ಅಕ್ಕಿ ಮುಂತಾದವನ್ನು ತುಂಬಬೇಕು. ಅಲ್ಲೇ 27 ದರ್ಭೆಗಳ ಕೂರ್ಚವನ್ನು ಸ್ಥಾಪಿಸಬೇಕು. ಮತ್ತೆ ಓಂ ಆಧಾರ ಶಕ್ತಿಯೇ ನಮಃ, ಓಂ ಮೂಲ ಪ್ರಕೃತಿಯೈ ನಮಃ, ಓಂ ಕೂರ್ಮಾಯ ನಮಃ, ಓಂ ಶೇಷಾಯ ನಮಃ, ಓಂ ಕ್ಷಮಾಯೈ ನಮಃ, ಓಂ ಸುಧಾ ಸಿಂಧವೇ ನಮಃ, ಓಂ ದುರ್ಗಾದೇವಿ ಯೋಗಪೀಠಾಯ ನಮಃ ಈ ಮಂತ್ರಗಳನ್ನು ಹೇಳುತ್ತಾ ಪೀಠ ಪೂಜೆ ಮಾಡಬೇಕು. ಬಳಿಕ ಅಚ್ಛಿದ್ರ ಕಲಶವನ್ನೆತ್ತಿಕೊಂಡು ಓಂ ಫಟ್ ಈ ಮಂತ್ರದಿಂದ ಅದನ್ನು ತೊಳೆದು 3 ಎಳೆಯ ಕೆಂಪು ನೂಲನ್ನು ಆ ಕಲಶಕ್ಕೆ ಸುತ್ತಬೇಕು. ನವರತ್ನ ಮತ್ತು ಕೂರ್ಚವನ್ನು ಆ ಕಲಶದಲ್ಲಿ ಇರಿಸಿ ಗಂಧಾದಿಗಳಿಂದ ಪೂಜಿಸಿ ಪ್ರಣವವನ್ನು ಉಚ್ಚರಿಸುತ್ತಾ ಅದನ್ನು ಪೀಠದಲ್ಲಿ ಸ್ಥಾಪಿಸಬೇಕು. ಮುನಿಯೇ, ಬಳಿಕ ಕಲಶ ಮತ್ತು ಪೀಠದಲ್ಲಿ ಐಕ್ಯ ಭಾವವನ್ನು ಕಲ್ಪಿಸಬೇಕು. ಮತ್ತೆ ಪ್ರತಿಲೋಮದ ಕ್ರಮದಿಂದ ಮಾತೃಕಾ ಮಂತ್ರವನ್ನು ಉಚ್ಚರಿಸುತ್ತಾ ತೀರ್ಥ ಜಲವನ್ನು ಕಲಶದಲ್ಲಿ ತುಂಬಬೇಕು. ದೇವತಾ ಬುದ್ಧಿಯಿಂದ ಮೂಲ ಮಂತ್ರವನ್ನು ಜಪಿಸುತ್ತಾ ಆ ಕಲಶವನ್ನು ಪೂರ್ಣಗೊಳಿಸಬೇಕು. ಬಳಿಕ ಅಶ್ವತ್ಥ, ಹಲಸು ಅಥವಾ ಮಾವಿನ ಎಲೆಯ ಚಿಗುರುಗಳಿಂದ ಕಲಶದ ಮುಖವನ್ನು ಮುಚ್ಚಬೇಕು. ಅದರ ಮೇಲೆ ಫಲ ಮತ್ತು ಅಕ್ಷತೆ ತುಂಬಿದ ಪಾತ್ರವನ್ನು ಸ್ಥಾಪಿಸಿ 2 ವಸ್ತ್ರಗಳನ್ನು ಆ ಕಲಶಕ್ಕೆ ಸುತ್ತಬೇಕು. ಪ್ರಾಣ ಪ್ರತಿಷ್ಠೆಯ ಮಂತ್ರವನ್ನು ಹೇಳಿ ಪ್ರಾಣ ಪ್ರತಿಷ್ಠೆ ಮಾಡಬೇಕು. ಆವಾಹನಾದಿ ಮುದ್ರೆಗಳಿಂದ ಪರಮಾರಾಧ್ಯ ದೇವಿಯನ್ನು ಪ್ರಸನ್ನಗೊಳಿಸಬೇಕು. ಕಲ್ಪೋಕ್ತ ವಿಧಿಯಿಂದ ಆ ಭಗವತಿ ಪರಮೇಶ್ವರಿಯ ಧ್ಯಾನ ಮಾಡಿ ಆಕೆಯ ಮುಂದೆ ಸ್ವಾಗತ ಮತ್ತು ಕುಶಲ ಪ್ರಶ್ನೆ ಮುಂತಾದ ಪ್ರಶಬ್ದಗಳನ್ನು ಉಚ್ಚರಿಸಬೇಕು. ಮತ್ತೆ ಪಾದ್ಯ, ಅರ್ಘ್ಯ, ಆಚಮನ, ಮಧುಪರ್ಕ, ಅಭ್ಯಂಗ ಸ್ನಾನಾದಿಗಳನ್ನು ದೇವಿಗೆ ನಿವೇದಿಸಬೇಕು. ಮತ್ತೆ ದೇವಿಗೆ ಕೆಂಪು ಬಣ್ಣದ 2 ರೇಷ್ಮೆ ಹೊಸ ವಸ್ತ್ರಗಳನ್ನು ಅರ್ಪಿಸಬೇಕು. ಬಳಿಕ ನಾನಾ ಪ್ರಕಾರದ ಅಕಲ್ಪಿತ ಮಣಿಗಳನ್ನು ಭಗವತಿಗೆ ಅರ್ಪಿಸುತ್ತಿದ್ದೇನೆ ಎಂದು ಭಾವಿಸಬೇಕು. ಅನಂತರ ಮನುಪುಟಿತ ವರ್ಣಗಳಿಂದ ವಿತ್ಪೂರ್ವಕ ದೇವಿಯ ಅಂಗದಲ್ಲಿ ಮಾತೃಕಾ ನ್ಯಾಸ ಮಾಡಿ ಚಂದನಾದಿ ಉಪಚಾರಗಳಿಂದ ಚೆನ್ನಾಗಿ ಪೂಜಿಸಬೇಕು. ಮುನಿಯೇ, ಕಪ್ಪು ಅಗರು ಮತ್ತು ಕರ್ಪೂರಯುಕ್ತ ಗಂಧ, ಕಸ್ತೂರಿಯುಕ್ತ ಕೇಸರ, ಚಂದನ, ಕುಂದ ಪುಷ್ಪಗಳನ್ನು ಭಗವತಿಗೆ ಅರ್ಪಿಸಬೇಕು. ಇದಾದ ಬಳಿಕ ಭಗವತಿಗೆ ಪ್ರಿಯವಾದ ಅಗರು, ಕುಗ್ಗುಲ, ಉಶೀರ, ಚಂದನ, ಸಕ್ಕರೆ ಮತ್ತು ಜೇನು ಮಿಶ್ರಿತ ಧೂಪವನ್ನು ಅರ್ಪಿಸಬೇಕು. ಮತ್ತೆ ಅನೇಕ ದೀಪಗಳನ್ನು ಬೆಳಗಿಸಿ ನೈವೇದ್ಯವನ್ನು ಅರ್ಪಿಸಬೇಕು. ಪ್ರತಿಯೊಂದು ದ್ರವ್ಯದಲ್ಲಿಯೂ ಪ್ರೋಕ್ಷಣೀಯ ಸ್ವಲ್ಪ ಜಲವನ್ನು ಬಿಡಬೇಕು. ಪ್ರೋಕ್ಷಣೀಯದಲ್ಲದೆ ಬೇರೆ ಜಲವನ್ನು ಉಪಯೋಗಿಸಬಾರದು. ಬಳಿಕ ಅಂಗಪೂಜೆ ಮತ್ತು ಕಲ್ಪೋಕ್ತ ಆವರಣ ಪೂಜೆ ಮಾಡಬೇಕು. ಅನಂತರ ದೇವಿಯ ಸಾಂಗ ಪೂಜೆ ಮಾಡಿ ವಿಶ್ವೇ ದೇವನ ಪೂಜೆ ಮಾಡಬೇಕು. ದಕ್ಷಿಣ ಭಾಗದಲ್ಲಿ ವೇದಿಯನ್ನು ನಿರ್ಮಿಸಿ ಅದರ ಮೇಲೆ ಅಗ್ನಿ ಸ್ಥಾಪನೆ ಮಾಡಿ ಮೂರ್ತಿಮಂತ ದೇವತೆಯನ್ನು ಆವಾಹಿಸಿ ಕ್ರಮವಾಗಿ ಅರ್ಚಿಸಬೇಕು.
ಬಳಿಕ ಪ್ರಣವ ಪೂರ್ವಕ ವ್ಯಾಕೃತಿ ಸಹಿತ ಮೂಲ ಮಂತ್ರವನ್ನು ಉಚ್ಚರಿಸಬೇಕು. ಮುನಿಯೇ, ಘೃತ ಸಹಿತ ಪಾಯಸದ 25 ಆಹುತಿಗಳನ್ನು ಕೊಟ್ಟ ಬಳಿಕ ವ್ಯಾಕೃತಿ ಮಂತ್ರಗಳಿಂದ ಹವನ ಮಾಡಬೇಕು. ಗಂಧಾದಿ ಉಪಚಾರಗಳಿಂದ ಪೂಜಿಸಿ ದೇವಿಯನ್ನು ಆ ಪೀಠದಲ್ಲಿ ಸ್ಥಾಪಿಸಬೇಕು. ಅಗ್ನಿಯನ್ನು ವಿಸರ್ಜನೆ ಮಾಡಿ ಸುತ್ತಲೂ ಪಾಯಸ ಬಲಿಯನ್ನು ಅರ್ಪಿಸಬೇಕು. ಪ್ರಧಾನ ದೇವತೆಯ ಪಾರ್ಷದರನ್ನು ಗಂಧ ಪುಷ್ಪಾದಿ ಪಂಚೋಪಚಾರಗಳಿಂದ ಪೂಜಿಸಿ ತಾಂಬೂಲ ಛತ್ರ ಚಾಮರಗಳನ್ನು ಅರ್ಪಿಸಬೇಕು. ಅನಂತರ ದೇವಿಯ ಮಂತ್ರವನ್ನು 1000 ಜಪ ಮಾಡಬೇಕು. ಮೊದಲೇ ಈಶಾನ್ಯದಲ್ಲಿ ಸ್ಥಾಪಿಸಿದ್ದ ಕರ್ತರಿ ಅಂದರೆ ಜರಡಿಯಂತಿರುವ ಪಾತ್ರೆಯಲ್ಲಿ ಭಗವತಿ ದುರ್ಗೆಯನ್ನು ಅರ್ಚಿಸಬೇಕು. ಅನಂತರ ಶಿಷ್ಯನೊಂದಿಗೆ ಗುರುವು ಮೌನವಾಗಿದ್ದು ಭೋಜನ ಮಾಡಬೇಕು. ಆ ರಾತ್ರಿ ಅದೇ ವೇದಿಯಲ್ಲಿ ಮಲಗಬೇಕು. ಭಗವಾನ್ ನಾರಾಯಣನು ಹೇಳುತ್ತಾನೆ, ಮುನಿಯೇ, ಇದಾದ ಬಳಿಕ ಕುಂಡ ಮತ್ತು ವೇದಿಯ ಸಂಸ್ಕಾರದ ಪ್ರಸಂಗವನ್ನು ಸಂಕ್ಷೇಪವಾಗಿ ತಿಳಿಸುತ್ತೇನೆ. ಮೂಲ ಮಂತ್ರವನ್ನು ಉಚ್ಚರಿಸುತ್ತಾ ಕುಂಡ ವೇದಿಯನ್ನು ನಿರೀಕ್ಷಣೆ ಮಾಡಬೇಕು. ಓಂ ಫಟ್ ಈ ಅಸ್ತ್ರ ಮಂತ್ರವನ್ನು ಉಚ್ಚರಿಸಿ ದೃಢವಾಗಿಸಲು ಸಮಿಧಾದಿಗಳ ಪ್ರೋಕ್ಷಣ ಮತ್ತು ತಾಡನ ಮಾಡಬೇಕು. ಪುನಃ ಓಂ ಹುಂ ಈ ಕವಚ ಮಂತ್ರದಿಂದ ಅಭ್ಯುಕ್ಷಣ ಮಾಡಿ ವೇದಿಯ ಮೇಲೆ 3 ಗೆರೆಗಳನ್ನು ಎಳೆಯಬೇಕು. ಆ ರೇಖೆಗಳು ಪ್ರಾಗಗ್ರ ಮತ್ತು ಉದಗಗ್ರವಾಗಿರಬೇಕು. ಪ್ರಣವವನ್ನು ಉಚ್ಚರಿಸಿ ಅಭ್ಯುಕ್ಷಣ ಮಾಡಬೇಕು. ಬಳಿಕ ದೇವಿಯ ಸಿಂಹಾಸನದ ಪೂಜೆ ಮಾಡಬೇಕು. ಓಂ ಆಧಾರ ಶಕ್ತಿಯೇ ನಮಃ ಇಲ್ಲಿಂದ ಪ್ರಾರಂಭಿಸಿ ಓಂ ಅಮುಕ ದೇವಿ ಯೋಗಪೀಠಾಯ ನಮಃ ಇಲ್ಲಿಯವರೆಗಿನ ಮಂತ್ರಗಳನ್ನು ಹೇಳಿ ಪೀಠ ಪೂಜೆ ಮಾಡಬೇಕು. ಅನಂತರ ಆ ಪೀಠದ ಮೇಲೆ ಪರಮ ದಯಾಳು ಭಗವಾನ್ ಶಂಕರ ಪಾರ್ವತಿಯರನ್ನು ಆವಾಹಿಸಿ ಗಂಧಾದಿ ಉಪಚಾರಗಳಿಂದ ಪೂಜಿಸಬೇಕು. ಆಗ ದೇವಿಯನ್ನು ಹೀಗೆ ಧ್ಯಾನಿಸಬೇಕು. ಭಗವಾನ್ ಪಾರ್ವತಿಯು ಋತುಸ್ನಾನದಿಂದ ನಿವೃತ್ತಳಾಗಿ ಭಗವಾನ್ ಶಂಕರನ ಬಳಿ ವಿರಾಜಿಸುತ್ತಿರುವಳು. ಆಕೆಯ ಮನಸ್ಸಿನಲ್ಲಿ ಮಿಲನದ ಆಕಾಂಕ್ಷೆ ಜಾಗೃತವಾಗಿದೆ. ಇಬ್ಬರು ಮಹಾನುಭಾವರು ಹಾಸ್ಯ ವಿಲಾಸವನ್ನು ಮಾಡಲು ಬಯಸುತ್ತಿರುವರು. ಅನಂತರ ಒಂದು ಪಾತ್ರೆಯಲ್ಲಿ ಅಗ್ನಿಯನ್ನು ತಂದು ಅವರ ಮುಂದಿರಿಸಬೇಕು. ಅದರಲ್ಲಿನ ದ್ರವ್ಯಾದಾಂಶವನ್ನು ತ್ಯಜಿಸಬೇಕು. ಬಳಿಕ ಹಿಂದೆ ಹೇಳಿದಂತೆ ವೀಕ್ಷಣಾದಿ ಕ್ರಿಯೆಗಳಿಂದ ಅಗ್ನಿಯ ಸಂಸ್ಕಾರ ಮಾಡಿ ಓಂ ರಂ ಈ ಬೀಜ ಮಂತ್ರವನ್ನು ಉಚ್ಚರಿಸಿ ಆ ಅಗ್ನಿಯಲ್ಲಿ ಚೈತನ್ಯವನ್ನು ಯೋಜಿಸಿ 7 ಬಾರಿ ಪ್ರಣವವನ್ನು ಉಚ್ಚರಿಸಿ ಅದನ್ನು ಅಭಿಮಂತ್ರಿಸಬೇಕು. ಮತ್ತೆ ಗುರುವು ಅಗ್ನಿಗೆ ಧೇನು ಮುದ್ರೆಯನ್ನು ಪ್ರದರ್ಶಿಸಬೇಕು. ಓಂ ಈ ಮಂತ್ರವನ್ನು ಉಚ್ಚರಿಸಿ ಅಗ್ನಿಯನ್ನು ಸುರಕ್ಷಿತವಾಗಿಸಿದ ಬಳಿಕ ಓಂ ಹುಂ ಈ ಕವಚದಿಂದ ಅವಗುಂಠನ ಮಾಡಬೇಕು. ಮತ್ತೆ ಮೊಣಕಾಲುಗಳನ್ನು ನೆಲಕ್ಕೂರಿ ಹಾರ ಮಂತ್ರವನ್ನು ಉಚ್ಚರಿಸುತ್ತಾ ಚಂದನಾದಿಗಳಿಂದ ಪೂಜಿತ ಅಗ್ನಿಯನ್ನು ಪ್ರದಕ್ಷಿಣಾಕಾರವಾಗಿ ಕುಂಡದ ಮೇಲಿನಿಂದ 3 ಬಾರಿ ತಿರುಗಿಸಬೇಕು. ಆ ಅಗ್ನಿಯು ಶಿವನ ಬೀಜ ಸ್ವರೂಪನಾಗಿದ್ದಾನೆ. ಈ ಬುದ್ಧಿಯಿಂದ ಆ ಕುಂಡರೂಪಿ ದೇವಿಯ ಯೋನಿಯಲ್ಲಿ ಹಾಕಬೇಕು. ಮತ್ತೆ ಭಗವಾನ್ ಶಿವ ಮತ್ತು ಭಗವತಿ ಜಗದಂಬೆಗೆ ಆಚಮನ ಮಾಡಿಸಬೇಕು. ಅನಂತರ ಓಂ ಚಿತ್ ಪಿಂಗಲ ಹನ ಹನ ದಹ ದಹ ಪಚ ಪಚ ಸರ್ವಜ್ಞ ಜ್ಞಾಪಯ ಸ್ವಾಹ ಈ ಮಂತ್ರವನ್ನು ಹೇಳಿ ಅಗ್ನಿಯನ್ನು ಪ್ರಜ್ವಲಿತಗೊಳಿಸಬೇಕು. ಜಾತವೇದ ಎಂದು ಪ್ರಸಿದ್ಧ ಪ್ರಜ್ವಲಿತ ಅಗ್ನಿದೇವನಿಗೆ ನಾನು ವಂದಿಸುತ್ತೇನೆ. ಹುತಾಶನ ಸಂಜ್ಞಕ ಈ ಅಗ್ನಿದೇವನು ಸುವರ್ಣದಂತೆ ಪೀತವರ್ಣ, ನಿರ್ಮಲ, ಪರಮ ಪ್ರದೀಪ್ತ ಮತ್ತು ಸರ್ವತೋಮುಖನಾಗಿರುವನು. ಈ ಮಂತ್ರದಿಂದ ಆದರದೊಂದಿಗೆ ಅಗ್ನಿಯನ್ನು ಸ್ತುತಿಸಬೇಕು. ಬಳಿಕ ಶ್ರೇಷ್ಠ ಆಚಾರ್ಯನು ವನ್ಹಿ ಮಂತ್ರದಿಂದ ಷಡಂಗನ್ಯಾಸ ಮಾಡಬೇಕು. ಓಂ ಸಹಸ್ರಾರ್ಚಿಷೇ ಹೃದಯಾಯ ನಮಃ, ಓಂ ಸ್ವಸ್ತಿ ಪೂರ್ಣಾಯ ಶಿರಸೆ ಸ್ವಾಹ, ಓಂ ಉತ್ಕೃಷ್ಟ ಪುರುಷಾಯ ಶಿಖಾಯೈ ವಷಟ್, ಓಂ ಧೂಮವ್ಯಾಪಿನೇ ಕವಚಾಯ ಹೋಂ, ಓಂ ಸಪ್ತಜಿಹ್ವಾಯ ನೇತ್ರಾಯ ವೌಷಟ್, ಓಂ ಧನುರ್ಧರಾಯ ಅಸ್ತ್ರಾಯ ಫಟ್. ಈ ಪ್ರಕಾರ ಪೂರ್ವ ಸ್ಥಾನಗಳಲ್ಲಿ ಷಡಂಗನ್ಯಾಸ ಮಾಡಬೇಕು. ಈ ನಾಮಗಳು ಅಂಗನ್ಯಾಸದ ಸಮಯ ಜಾತಿಯುಕ್ತ ಅರ್ಥಾತ್ ನಮಃ, ಸ್ವಾಹ, ವಷಟ್, ಹುಂ, ವೌಷಟ್ ಮತ್ತು ಫಟ್ ಇವುಗಳಿಂದ ಕೂಡಿ 6 ಅಂಗಗಳಲ್ಲಿ ನ್ಯಾಸವಾಗುತ್ತವೆ. ಬಳಿಕ ಅಗ್ನಿಯ ಧ್ಯಾನ ಮಾಡಬೇಕು. ಈ ಅಗ್ನಿದೇವನು ಹೇಮವರ್ಣನಾಗಿರುವನು. 3 ಕಣ್ಣುಗಳಿಂದ ಸುಶೋಭಿತನಾಗಿ ಕಮಲಾಸನದಲ್ಲಿ ವಿರಾಜಿಸುತ್ತಿರುವನು. ಅನಂತರ ಮಂತ್ರಜ್ಞನು ವರಮುದ್ರ
ಶಕ್ತಿ, ಸ್ವಸ್ತಿಕ, ಅಭಯಧಾರಕ ಮತ್ತು ಪರಮ ಮಂಗಲ ಮುದ್ರೆಗಳನ್ನು ಪ್ರದರ್ಶಿಸಿ ಕುಂಡದ ಮೇಖಲೆಯ ಮೇಲೆ ನೀರನ್ನು ಬಿಡಬೇಕು. ಬಳಿಕ ದರ್ಭೆಗಳಿಂದ ಪರಿಸ್ತರಣಗಳನ್ನು ಹಾಕಬೇಕು. ಅನಂತರ ಕುಂಡದ ಸುತ್ತಲೂ ಪರಿಧಿಯನ್ನು ಮಾಡಬೇಕು. ಅಗ್ನಿ ಸ್ಥಾಪನೆಯ ಮೊದಲು ತ್ರಿಕೋಣ, ಷಟ್ಕೋಣ, ಅಷ್ಟದಲ ಕಮಲ ಹಾಗೂ ಭೂಪುರ ಸಹಿತ ಯಂತ್ರವನ್ನು ಬರೆಯಬೇಕು, ಅಥವಾ ಅಗ್ನಿ ಸ್ಥಾಪನೆಯ ಬಳಿಕವೂ ಬರೆಯಬಹುದು. ಮುನಿಯೇ, ಅದರ ಮಧ್ಯದಲ್ಲಿ ವನ್ಹಿ ಮಂತ್ರದಿಂದ ಪೂಜಿಸಬೇಕು. ಆ ಮಂತ್ರ ಇಂತಿದೆ: ಓಂ ವೈಶ್ವಾನರೋ ಜಾತವೇದ ಇಹಾವಹ ಲೋಕಿತಾಕ್ಷ ಸರ್ವಕರ್ಮಾಣಿ ಸಾಧಯ ಸ್ವಾಹ. ನಡುವಿನ 6 ಕೋಣಗಳಲ್ಲಿ ಹಿರಣ್ಯ, ಗಗನ, ರಕ್ತ, ಕೃಷ್ಣ, ಸುಪ್ರಭ, ಬಹುರೂಪ, ಅತಿರಕ್ತಿಕ ಈ ಅಗ್ನಿಯ 7 ಚಿಹ್ನೆಗಳನ್ನು ಪೂಜಿಸಬೇಕು. ಕೇಸರಗಳಲ್ಲಿ ಅಂಗಗಳನ್ನು ಹಾಗೂ ದಳಗಳಲ್ಲಿ ಶಕ್ತಿ ಮತ್ತು ಸ್ವಸ್ತಿಯನ್ನು ಧರಿಸುವ ಮೂರ್ತಿಗಳನ್ನು ಪೂಜಿಸಬೇಕು. ಜಾತವೇದ, ಸಪ್ತಜಿಹ್ವ, ಹವ್ಯವಾಹನ, ಅಶ್ವೋದರಜ, ವೈಶ್ವಾನರ, ಕೌಮಾರ ತೇಜ, ವಿಶ್ವಮುಖ ಮತ್ತು ದೇವಮುಖ ಈ ಅಗ್ನಿಗಳು ಪ್ರಸಿದ್ಧವಾಗಿವೆ. ಈ ಅಗ್ನಿಯರ ಆದಿಯಲ್ಲಿ ಓಂ ಅಗ್ನಯೇ ಮತ್ತು ಅಂತ್ಯದಲ್ಲಿ ನಮಃ ಸ್ವಾಹ ಈ ಪದಗಳನ್ನು ಉಚ್ಚರಿಸಿ ಪೂಜಿಸುವ ವಿಧಾನವಿದೆ. ಅರ್ಥಾತ್ ಓಂ ಅಗ್ನಯೇ ಜಾತವೇದಸೆ ನಮಃ ಸ್ವಾಹ, ಓಂ ಅಗ್ನಯೇ ಸಪ್ತಜಿಹ್ವಾಯ ನಮಃ ಸ್ವಾಹ, ಓಂ ಅಗ್ನಯೇ ಹವ್ಯವಾಹನಾಯ ನಮಃ ಸ್ವಾಹ, ಓಂ ಅಗ್ನಯೇ ಅಶ್ವೋದರಜಾಯ ನಮಃ ಸ್ವಾಹ, ಓಂ ಅಗ್ನಯೇ ವೈಶ್ವಾನರಾಯ ನಮಃ ಸ್ವಾಹ, ಓಂ ಅಗ್ನಯೇ ಕೌಮಾರ ತೇಜಸೆ ನಮಃ ಸ್ವಾಹ, ಓಂ ಅಗ್ನಯೇ ವಿಶ್ವಮುಖಾಯ ನಮಃ ಸ್ವಾಹ, ಓಂ ಅಗ್ನಯೇ ದೇವಮುಖಾಯ ನಮಃ ಸ್ವಾಹ. ಈ ಪ್ರಕಾರ 8 ದಳಗಳಲ್ಲಿ 8 ಮೂರ್ತಿಗಳನ್ನು ಪೂಜಿಸಬೇಕು. ಅನಂತರ 4 ದಿಕ್ಕುಗಳಲ್ಲಿ ವಜ್ರ ಹಾಗೂ ಆಯುಧ ಧರಿಸಿರುವ ಲೋಕಪಾಲಕರನ್ನು ಪೂಜಿಸಬೇಕು. ಭಗವಾನ್ ನಾರಾಯಣನು ಹೇಳುತ್ತಾನೆ: ಮುನಿಯೇ, ಅನಂತರ ಸೃವೆ ಮತ್ತು ಆಜ್ಯ ಸಂಸ್ಕಾರ ಮಾಡಿ ಸೃವೆಯಿಂದ ಆಜ್ಯವನ್ನು ಅಗ್ನಿಯಲ್ಲಿ ಹವನ ಮಾಡಬೇಕು. ಮುನಿಯೇ, ಆಜ್ಯವನ್ನು ದಕ್ಷಿಣ ಭಾಗದಿಂದ ಎತ್ತಿಕೊಂಡು ಓಂ ಅಗ್ನಯೇ ಸ್ವಾಹ ಇದರಿಂದ ಅಗ್ನಿಯ ದಕ್ಷಿಣ ನೇತ್ರದಲ್ಲಿ, ವಾಮ ಭಾಗದಿಂದ ತೆಗೆದುಕೊಂಡು ಓಂ ಸೋಮಾಯ ಸ್ವಾಹ ಇದರಿಂದ ವಾಮನೇತ್ರದಲ್ಲಿ, ಹಾಗೂ ಮಧ್ಯದಿಂದ ಘೃತವನ್ನೆತ್ತಿಕೊಂಡು ಓಂ ಅಗ್ನಿಶೋಮಾಭ್ಯಾಂ ಸ್ವಾಹ ಈ ಮಂತ್ರವನ್ನು ಉಚ್ಚರಿಸುತ್ತಾ ಅಗ್ನಿಯ ಮಧ್ಯದ ನೇತ್ರದಲ್ಲಿ ಹವನ ಮಾಡಬೇಕು. ಮತ್ತೆ ದಕ್ಷಿಣ ಭಾಗದಿಂದ ಘೃತವನ್ನೆತ್ತಿಕೊಂಡು ಓಂ ಅಗ್ನಯೇ ಸ್ವಿಷ್ಟಕೃತೆ ಸ್ವಾಹ ಈ ಮಂತ್ರದಿಂದ ಅಗ್ನಿಯ ಮುಖದಲ್ಲಿ ಹವನ ಮಾಡಬೇಕು. ಬಳಿಕ ಸಾಧಕನು ಓಂ ಭೂ ಸ್ವಾಹ, ಓಂ ಭುವ ಸ್ವಾಹ, ಓಂ ಸ್ವಸ್ವಾಹ ಇವುಗಳಿಂದ ಹವನ ಮಾಡಬೇಕು. ಮತ್ತೆ ಹಿಂದೆ ಹೇಳಿದ ಅಗ್ನಿಮಂತ್ರವನ್ನು ಉಚ್ಚರಿಸಿ 3 ಬಾರಿ ಆಹುತಿ ಕೊಡಬೇಕು. ಮುನಿಯೇ, ಪುನಃ ಪ್ರಣವ ಮಂತ್ರದಿಂದ ಗರ್ಭಾಧಾನಾದಿ 8 ಸಂಸ್ಕಾರಗಳ ನಿಮಿತ್ತ ಘೃತದಿಂದ 8 ಆಹುತಿ ಕೊಡಬೇಕು. ಗರ್ಭಾಧಾನ, ಪುಂಸವನ, ಸೀಮಂತೋನ್ನಯನ, ಜಾತಕರ್ಮ, ನಾಮಕರಣ, ನಿಷ್ಕ್ರಮಣ, ಅನ್ನಪ್ರಾಶನ, ಚೂಡಾವೃತ ಬಂಧ ಈ 8 ಸಂಸ್ಕಾರಗಳು. ಹೀಗೆಯೇ 4 ವೈದಿಕ ಸಂಸ್ಕಾರಗಳಿಗಾಗಿಯೂ 4 ಬಾರಿ ಪ್ರಣವವನ್ನು ಉಚ್ಚರಿಸಿ ತುಪ್ಪದಿಂದ ಹವನ ಮಾಡಬೇಕು. ಆ ವೈದಿಕ ಸಂಸ್ಕಾರಗಳು ಇಂತಿವೆ: ಮಹಾನಾಮ್ಯ, ಚೌಪನಿಷದ, ಗೋದಾನ, ಉದ್ವಾಹಕ ವ್ರತ ಇದಾದ ಬಳಿಕ ಶಿವ ಪಾರ್ವತಿಯರನ್ನು ಪೂಜಿಸಿ ವಿಸರ್ಜಿಸಬೇಕು. ಮತ್ತೆ ಸಾಧಕನು ಅಗ್ನಿಯನ್ನು ಉದ್ದೇಶಿಸಿ 5 ಸಮಿಧೆಗಳನ್ನು ಹವನ ಮಾಡಬೇಕು. ಅನಂತರ ಆವರಣ ದೇವತೆಗಳಿಗೆ ಒಂದೊಂದು ಆಹುತಿ ಕೊಡಬೇಕು. ಮುನಿಯೇ, ಬಳಿಕ ಸೃಕ್ಕಿನಲ್ಲಿ ತುಪ್ಪವನ್ನು ತುಂಬಿ ಮುಚ್ಚಿ ಆಸನದಲ್ಲಿ ಕುಳಿತಲ್ಲೇ ಸೃವೆಯಿಂದ ಅದೇ ತುಪ್ಪವನ್ನು 4 ಬಾರಿ ಹವನ ಮಾಡಬೇಕು. ಈ ಆಹುತಿಗಳನ್ನು ಅಗ್ನಿ ಮಂತ್ರದೊಂದಿಗೆ ಓಷಟ್ ಉಚ್ಚರಿಸಬೇಕು. ಅನಂತರ ಮಹಾಗಣಪತಿ ಮಂತ್ರದಿಂದ 10 ಆಹುತಿಗಳನ್ನು ಕೊಡಬೇಕು. ಪುನಃ ಪಡೆಯುವ ಮಂತ್ರದ ದೇವತೆಯ ಆಸನದ ಪೂಜೆಯನ್ನು ಅಗ್ನಿಯಲ್ಲಿ ಮಾಡಬೇಕು. ಜೊತೆಗೆ ಆ ಮಂತ್ರ ಸಂಬಂಧಿ ದೇವತೆಯ ಧ್ಯಾನ ಮಾಡಿರಿ. ಬಳಿಕ ಆ ದೇವತೆಯ ಮುಖದಲ್ಲಿ ಮೂಲ ಮಂತ್ರವನ್ನು ಉಚ್ಚರಿಸಿ 25 ಆಹುತಿಗಳನ್ನು ಕೊಡಬೇಕು. ತನ್ನಲ್ಲಿ, ಅಗ್ನಿಯಲ್ಲಿ ಮತ್ತು ಪಡೆಯುವ ಮಂತ್ರ ಸಂಬಂಧಿ ದೇವತೆಯಲ್ಲಿ ಏಕತೆ ಸ್ಥಾಪಿತವಾಗುವಂತೆ ಭಾವಿಸಿ ಸಾಧಕನು
ಈ ಆಹುತಿಗಳನ್ನು ಅವಶ್ಯವಾಗಿ ಕೊಡಬೇಕು. ಪುನಃ 6 ಅಂಗದೇವತೆಗಳಿಗೆ ಬೇರೆ ಬೇರೆಯಾಗಿ 6 ಆಹುತಿಗಳನ್ನು ಕೊಡಬೇಕು. ಮುನಿವರನೇ, ಇದಾದ ಬಳಿಕ ಅಗ್ನಿ ಮತ್ತು ಪಡೆಯುವ ಮಂತ್ರ ಸಂಬಂಧಿ ದೇವತೆಯ ನಾಡಿಗಳ ಏಕೀಕರಣಕ್ಕಾಗಿ 12 ಆಹುತಿಗಳನ್ನು ಕೊಡಬೇಕು. ಮುನಿಯೇ, ಒಂದು ದೇವತೆಯನ್ನು ಉದ್ದೇಶಿಸಿ 1 ಆಹುತಿ, ಹೀಗೆ ಆವೃತ್ತಿಪೂರ್ವಕ ಕ್ರಮಶಃ ಒಂದೊಂದು ಆಹುತಿಯನ್ನು ಕೊಡಬೇಕು. ಅನಂತರ ಕಲ್ಪೋಕ್ತ ದ್ರವ್ಯದಿಂದ ಅಥವಾ ತಿಲದಿಂದ ದೇವತೆಯ ಮೂಲ ಮಂತ್ರವನ್ನು ಉಚ್ಚರಿಸುತ್ತಾ 1008 ಆಹುತಿಗಳನ್ನು ಕೊಡಬೇಕು. ಹೀಗೆ ಆಹುತಿಗಳನ್ನು ಕೊಟ್ಟ ಬಳಿಕ ದೇವಿಯು ಈಗ ನನ್ನ ಮೇಲೆ ಪ್ರಸನ್ನಳಾಗಿರುವಳು, ಹೀಗೆಯೇ ಆವೃತ್ತಿ ದೇವಿ, ಅಗ್ನಿ ಮತ್ತು ಮಂತ್ರ ದೇವತೆಗಳು ಪ್ರಸನ್ನರಾಗಿರುವರು ಎಂದು ಮನಸ್ಸಿನಲ್ಲಿ ಭಾವಿಸಬೇಕು. ಅನಂತರ ಚೆನ್ನಾಗಿ ಸ್ನಾನ ಮಾಡಿ ಸಂಧ್ಯಾ ವಂದನಾದಿ ಕ್ರಿಯೆಗಳನ್ನು ಪೂರೈಸಿ 2 ವಸ್ತ್ರಗಳನ್ನು ಧರಿಸಿ ಯಾವುದಾದರೂ ಸುವರ್ಣದ ಆಭರಣವನ್ನು ತೊಟ್ಟುಕೊಂಡು ಕೈಯಲ್ಲಿ ಕಮಂಡಲವನ್ನು ಧರಿಸಿದ ಶಿಷ್ಯನನ್ನು ಆಚಾರ್ಯ ಕುಂಡದ ಬಳಿಗೆ ತರಬೇಕು. ಶಿಷ್ಯನು ಗುರುಗಳಿಗೆ ಅಲ್ಲಿ ಕುಳಿತಿರುವ ಶ್ರೇಷ್ಠ ಪುರುಷರನ್ನು ಕುಲದೇವತೆಯನ್ನು ನಮಸ್ಕರಿಸಿ ಅಲ್ಲೇ ಆಸನದಲ್ಲಿ ಕುಳಿತುಕೊಳ್ಳಬೇಕು. ಆಗ ಗುರುಗಳು ಕೃಪಾ ದೃಷ್ಟಿಯಿಂದ ಆ ಶಿಷ್ಯನನ್ನು ನೋಡಲಿ, ಜೊತೆಗೆ ಶಿಷ್ಯನ ಚೈತನ್ಯವು ನನ್ನ ಶರೀರಕ್ಕೆ ಬಂದಿದೆ ಎಂದು ಭಾವಿಸಲಿ. ಅನಂತರ ಆ ವಿದ್ವಾನ್ ಆಚಾರ್ಯನು ದಿವ್ಯ ದೃಷ್ಟಿಯಿಂದ ನೋಡಿ ಅವನ ಪೂರ್ವಕ ಶಿಷ್ಯನ ದೇಹದಲ್ಲಿ ಸ್ಥಿತ ಮಾರ್ಗಗಳನ್ನು ಪರಿಶೋಧಿಸಲಿ. ಇದರಿಂದ ಶಿಷ್ಯನು ದೇವತೆಗಳ ಕೃಪೆಗೆ ಶುದ್ಧ ಅಧಿಕಾರಿ ಆಗಬಲ್ಲನು. ಭಗವಾನ್ ನಾರಾಯಣನು ಹೇಳುತ್ತಾನೆ, ಮುನಿಯೇ, ಶಿಷ್ಯನ ಶರೀರದಲ್ಲಿ ಕ್ರಮವಾಗಿ 6 ಅಧ್ವ ಅಂದರೆ ಕತ್ತಲುಗಳನ್ನು ಚಿಂತಿಸಬೇಕು. ಕಾಲುಗಳಲ್ಲಿ ಕಲಾಧ್ವವನ್ನು, ಲಿಂಗದಲ್ಲಿ ತತ್ವಾಧ್ವವನ್ನು, ನಾಭಿಯಲ್ಲಿ ಭುವನಾಧ್ವವನ್ನು, ಹೃದಯದಲ್ಲಿ ವರ್ಣಾಧ್ವವನ್ನು, ಲಲಾಟದಲ್ಲಿ ಪದಾಧ್ವವನ್ನು, ಮಸ್ತಕದಲ್ಲಿ ಮಂತ್ರಾಧ್ವವನ್ನು ಚಿಂತಿಸಲಿ. ಕೂರ್ಚದಿಂದ ಶಿಷ್ಯನನ್ನು ಸ್ಪರ್ಶಿಸುತ್ತಾ ಓಂ ಅಮೋಂ ಅಧ್ವಾನಂ ಶೋಧಯಾಮಿ ಸ್ವಾಹ ಈ ಮಂತ್ರದಿಂದ ಘೃತಮಿಶ್ರ ತಿಲದಿಂದ ಹವನ ಮಾಡಬೇಕು. ಪ್ರತಿಯೊಂದು ಅಧ್ವದ ನಿಮಿತ್ತ 8 ಆಹುತಿಗಳನ್ನು ಕೊಡಬೇಕು. ಹೀಗೆ ಮಾಡಿ ಶಿಷ್ಯನ ಈ 6 ಅಧ್ವಗಳು ಈಗ ಬ್ರಹ್ಮನಲ್ಲಿ ಲೀನವಾದವು ಎಂದು ಭಾವಿಸಬೇಕು. ಮತ್ತೆ ಗುರುವು ಬ್ರಹ್ಮನಲ್ಲಿ ಲೀನವಾದ ಆ ಅಧ್ವಾಗಳನ್ನು ಪುನಃ ಸೃಷ್ಟಿ ಮಾರ್ಗದಿಂದ ಉತ್ಪನ್ನ ಮಾಡುವಂತೆ ಭಾವಿಸಲಿ. ತನ್ನ ಶರೀರದಲ್ಲಿ ಸ್ಥಿತವಾದ ಚೈತನ್ಯ ರೂಪವನ್ನು ಶಿಷ್ಯನಲ್ಲಿ ನಿಯೋಜಿಸುವುದು ಗುರುವಿಗೆ ಪರಮಾವಶ್ಯಕವಾಗಿದೆ. ಇದಾದ ಬಳಿಕ ಪೂರ್ಣಾಹುತಿಯನ್ನು ಕೊಟ್ಟು ಹೋಮಕ್ಕಾಗಿ ಆವಾಹಿತ ದೇವತೆಯನ್ನು ಕಲಶದ ಮೇಲೆ ಸ್ಥಾಪಿಸಲಿ. ಮತ್ತೆ ಅಗ್ನಿಯ ಅಂಗಗಳನ್ನು ಉದ್ದೇಶಿಸಿ ವ್ಯಾಹೃತಿಗಳಿಂದ ಆಹುತಿಗಳನ್ನು ಕೊಡಲಿ. ಒಂದೊಂದು ದೇವತೆಗೆ ಒಂದೊಂದು ಆಹುತಿ ಕೊಡಲಿ. ಹೀಗೆ ಮಾಡಿ ಆತ್ಮನಲ್ಲಿ ಅಗ್ನಿಯನ್ನು ವಿಸರ್ಜಿಸಬೇಕು. ಬಳಿಕ ಗುರುವು ಓಂ ವೌಷಟ್ ಈ ಮಂತ್ರವನ್ನು ಹೇಳಿ ವಸ್ತ್ರದಿಂದ ಶಿಷ್ಯನ 2 ಕಣ್ಣುಗಳನ್ನು ಮುಚ್ಚಿ ಅವನನ್ನು ಕುಂಡದ ಬಳಿಯಿಂದ ಎಬ್ಬಿಸಿ ಕಲಶದ ಬಳಿಯಲ್ಲಿ ನಿಂತುಕೊಳ್ಳುವಂತೆ ಆಜ್ಞಾಪಿಸಬೇಕು. ಮತ್ತೆ ಶಿಷ್ಯನ ಕೈಯಿಂದ ಪ್ರಧಾನ ದೇವಿಗೆ ಪುಷ್ಪಾಂಜಲಿಯನ್ನು ಅರ್ಪಿಸಲಿ. ಈಗ ಕಣ್ಣಿನ ಬಟ್ಟೆ ತೆಗೆದು ಶಿಷ್ಯನನ್ನು ಕುಶದ ಆಸನದಲ್ಲಿ ಕುಳ್ಳಿರಿಸಬೇಕು. ಮತ್ತೆ ಹಿಂದೆ ಹೇಳಿದ ರೀತಿಯಿಂದ ಶಿಷ್ಯನ ಶರೀರದ ಭೂತ ಶುದ್ಧಿ ಮಾಡಲಿ. ಬಳಿಕ ಶಿಷ್ಯನ ಶರೀರದಲ್ಲಿ ಮಂತ್ರೋಕ್ತ ನ್ಯಾಸ ಮಾಡಿದ ಬಳಿಕ ಅವನಿಗೆ ಇನ್ನೊಂದು ಮಂಡಲದಲ್ಲಿ ಶಾಂತ ಭಾವದಿಂದ ಕುಳಿತುಕೊಳ್ಳುವಂತೆ ಆಜ್ಞಾಪಿಸಬೇಕು. ಸ್ನಾನದ ಬಳಿಕ ಶಿಷ್ಯನನ್ನು ಚೆನ್ನಾಗಿ ಸುರಕ್ಷಿತವಾಗಿಡಲು ವರ್ಧನಿ ಎಂಬ ಕಲಶದ ನೀರಿನಿಂದ ಅಭಿಷೇಕ ಮಾಡಲಿ. ಮತ್ತೆ ಶಿಷ್ಯನು ಎದ್ದು 2 ಹೊಸ ವಸ್ತ್ರಗಳನ್ನುಟ್ಟು ಭಸ್ಮವನ್ನು ಹಚ್ಚಿಕೊಂಡು ಗುರುವಿನ ಬಳಿಯಲ್ಲಿ ಕುಳಿತುಕೊಳ್ಳಲಿ. ಆಗ ಪರಮ ದಯಾಳು ಗುರುಗಳು, ಈಗ ಭಗವತಿ ಶಿವೆಯು ನನ್ನ ಹೃದಯದಿಂದ ಹೊರಟು ಶಿಷ್ಯನ ಹೃದಯದಲ್ಲಿ ವಿರಾಜಿಸುತ್ತಿರುವಳು ಎಂದು ಭಾವಿಸಬೇಕು. ಆದ್ದರಿಂದ ಅವರಿಬ್ಬರಲ್ಲಿ ಐಕ್ಯದ ಭಾವನೆಯಿಂದ ಗಂಧಾದಿ ಉಪಚಾರಗಳಿಂದ ಅವನನ್ನು ಅರ್ಚಿಸಲಿ. ಅನಂತರ ಗುರುವು ತನ್ನ ಕೈಯನ್ನು ಶಿಷ್ಯನ ತಲೆಯ ಮೇಲೆ ಇಡುತ್ತಾ ಅವನ ಬಲ ಕಿವಿಯಲ್ಲಿ ದೇವಿಯ ಮಂತ್ರವನ್ನು 3 ಬಾರಿ ಉಪದೇಶಿಸಲಿ. ಮುನಿಯೇ, ಆಗ ಶಿಷ್ಯನು ಆ ಮಂತ್ರವನ್ನು 108 ಬಾರಿ ಜಪಿಸಲಿ. ಗುರುವನ್ನು ದೇವತಾ ಸ್ವರೂಪವೆಂದು ತಿಳಿದು ಸಾಷ್ಟಾಂಗ ನಮಸ್ಕಾರ ಮಾಡಲಿ. ಅವರಿಗೆ ತನ್ನನ್ನು ಅರ್ಪಿಸಿಕೊಳ್ಳಲಿ. ಇಂತಹ ಸದ್ಭಾವನೆ ಅವನ ಮನಸ್ಸಿನಲ್ಲಿ ಜೀವನವಿಡೀ ಇರಲಿ. ಅನಂತರ ಋತ್ವಿಜರಿಗೆ ದಕ್ಷಿಣೆಯನ್ನು ಕೊಟ್ಟು
ಬ್ರಾಹ್ಮಣರಿಗೆ ಭೋಜನ ಮಾಡಿಸಲಿ. ಸೌಭಾಗ್ಯವತಿಯರಿಗೆ, ಕನ್ಯೆಯರಿಗೆ, ಬ್ರಹ್ಮಚಾರಿಗಳಿಗೂ ಚೆನ್ನಾಗಿ ಭೋಜನ ಮಾಡಿಸಲಿ. ಧನದಲ್ಲಿ ಕೃಪಣತೆ ಮಾಡದೆ ದೀನರ, ಅನಾಥರ, ದರಿದ್ರರ ಸೇವೆ ಮಾಡಬೇಕು. ತನ್ನನ್ನು ಕೃತಾರ್ಥನೆಂದು ತಿಳಿದು ಮಂತ್ರವನ್ನು ನಿತ್ಯ ಉಪಾಸನೆ ಮಾಡಬೇಕು. ನಾರದ, ಈ ಪ್ರಕಾರ ದೀಕ್ಷೆಯ ಈ ಉತ್ತಮ ವಿಧಿಯನ್ನು ನಿನಗೆ ಹೇಳಿಯಾಯಿತು. ಈ ವಿಷಯದಲ್ಲಿ ಚೆನ್ನಾಗಿ ವಿಚಾರ ಮಾಡಿ ಈಗ ನೀನು ದೇವಿಯ ಚರಣ ಕಮಲಗಳ ಉಪಾಸನೆಯಲ್ಲಿ ಸಂಲಗ್ನವಾಗು. ಬ್ರಾಹ್ಮಣರಿಗೆ ಇದಕ್ಕಿಂತ ಮಿಗಿಲಾದ ಪರಮ ಉಪಯೋಗಿ ಧರ್ಮವು ಇನ್ನೊಂದಿಲ್ಲ. ವೈದಿಕ ಪುರುಷನು ತನ್ನ ಗೃಹ್ಯ ಸೂತ್ರದಲ್ಲಿ ಹೇಳಿದ ನಿಯಮಕ್ಕನುಸಾರ ಮಂತ್ರದ ಉಪದೇಶ ಮಾಡಬೇಕು. ತಾಂತ್ರಿಕರಿಗೆ ತಂತ್ರದ ರೀತಿಯಿಂದ ಉಪದೇಶ ಮಾಡಬೇಕು. ಇದೇ ಸನಾತನ ಪರಂಪರೆಯಾಗಿದೆ. ಯಾರಿಗಾಗಿ ಯಾವ ಪ್ರಯೋಗವನ್ನು ನಿರ್ಧರಿಸಲಾಗಿದೆಯೋ ಅದನ್ನೇ ಉಪಯೋಗಿಸಲಿ, ಬೇರೆಯದನ್ನು ಉಪಯೋಗಿಸಬಾರದು. ಭಗವಾನ್ ನಾರಾಯಣನು ಹೇಳಿದನು, ನಾರದ, ನೀನು ಕೇಳಿದುದೆಲ್ಲವನ್ನು ನಾನು ತಿಳಿಸಿಯಾಯಿತು. ಈಗ ನೀನು ಪರಮಾದರಣೀಯ ಭಗವತಿ ಜಗದಂಬೆಯ ಚರಣ ಕಮಲಗಳನ್ನು ನಿತ್ಯ ಉಪಾಸನೆ ಮಾಡು. ನಾನು ತಲುಪಿದ ನಿವೃತ್ತಿ ಮಾರ್ಗವು ದೇವಿಯ ಸತತ ಆರಾಧನೆಯ ಸತ್ಫಲವೇ ಆಗಿದೆ. ವ್ಯಾಸರು ಹೇಳುತ್ತಾರೆ, ರಾಜನೇ, ಈ ಪ್ರಕಾರ ಈ ಶ್ರೇಷ್ಠ ಪ್ರಸಂಗವನ್ನು ನಾರದರಲ್ಲಿ ತಿಳಿಸಿ ಭಗವಾನ್ ನಾರಾಯಣ ಮುನಿಗಳು ಕಣ್ಣುಗಳನ್ನು ಮುಚ್ಚಿಕೊಂಡು ಭಗವತಿಯ ಚರಣ ಕಮಲಗಳನ್ನು ಧ್ಯಾನಿಸತೊಡಗಿದರು. ಆ ಭಗವಾನ್ ನಾರಾಯಣರು ಪ್ರಧಾನ ಮುನಿಗಳಿಗೂ ಶಿರೋಮಣಿಯಾಗಿದ್ದಾರೆ. ಆ ಪರಮ ಗುರು ಭಗವಾನ್ ನಾರಾಯಣರಿಗೆ ಪ್ರಣಾಮಗೈದು ನಾರದರು ಕೂಡ ಭಗವತಿಯ ದರ್ಶನ ಲಾಲಸೆಯಿಂದ ತತ್ಕ್ಷಣ ತಪಸ್ಸಿಗೆ ಹೊರಟು ಹೋದರು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.